ನೋಡಿ, ಆನ್ಲೈನ್ ನಲ್ಲಿ ಭಯೋತ್ಪಾದಕ ವಿಚಾರಧಾರೆ ಏನಿದೆಯಲ್ಲ, ಈ ಒಂದು ಪ್ರಚಾರ ಪ್ರಕರಣ ನೋಡಿದ್ರೆ ಕರ್ನಾಟಕ, ಆಂಧ್ರ, ಬಿಹಾರ, ದೆಹಲಿ, ರಾಜಸ್ಥಾನದಲ್ಲಿ ಎನ್ಐಎ ದಾಳಿಯನ್ನ ಮಾಡ್ತಾ ಇದೆ. ಆನ್ಲೈನ್ ನಲ್ಲಿ ಭಯೋತ್ಪಾದನೆಯನ್ನ ಪ್ರಚಾರ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ಐಎ ಎಂಟ್ರಿ ಆಗಿದೆ. ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಸೇರಿ 7 ರಾಜ್ಯಗಳಲ್ಲಿ ಏಕಕಾಲಕ್ಕೆ ರೇಡ್ ಅನ್ನು ಮಾಡಿದ್ದಾರೆ. ಐಸಿಸ್ ಜೊತೆ ಲಿಂಕ್ ಇರುವಂತಹ ಖತರ್ನಾಕ್ ಟೆರರ್ ನೆಟ್ವರ್ಕ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆನ್ಲೈನ್ ಟೆರರ್ ಪ್ರಚಾರಕ್ಕೂ ಬಳ್ಳಾರಿಗೂ ಲಿಂಕ್ ಇದೆಯಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಎನ್ಐಎ ದಾಳಿ ಮಾಡಿದೆ. ಬಂಧಿತ ಅಬ್ದುಲ್ ಸಲಾಂ ಮನೆಯಲ್ಲಿ ಶೋಧ ಕಾರ್ಯವನ್ನ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಆನ್ಲೈನ್ ಮುಖಾಂತರವಾಗಿ ಯುವಕರನ್ನ ಬ್ರೈನ್ ವಾಶ್ ಮಾಡುವಂತಹ ಟೆರರ್ ತಂಡ ಸೃಷ್ಟಿಯಾಗಿದೆ. ಇದುವರೆಗೂ ನಾವು ಗಮನಿಸಿದ್ದೀವಿ, ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ನಮ್ಮ UPA ಏನೋ ಮಿಸ್ಟೇಕ್ ಆಯ್ತು ಅಥವಾ ಕ್ರೆಡಿಟ್ ಕಾರ್ಡ್ ಏನೋ ದುರ್ಬಳಕೆ ಆಯ್ತು, ಇಂತಹ ವಿಚಾರಗಳನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಈಗ ಭಯೋತ್ಪಾದನೆಯನ್ನ ಆನ್ಲೈನ್ ಮುಖಾಂತರವಾಗಿ ಪ್ರಚಾರ ಮಾಡ್ತಿದ್ದಾರೆ ಅಥವಾ ಟ್ರೈನ್ ಮಾಡ್ತಿದ್ದಾರೆ ಇವತ್ತಿನ ಯುವಕರನ್ನ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಇವತ್ತಿನ ನಮ್ಮ ಸೋಷಿಯಲ್ ಮೀಡಿಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಈ ತಂಡದ ಜಾಲದ ಈಗ ಎನ್ಐಎ ಅಧಿಕಾರಿಗಳು ಶೋಧಕ್ಕೆ ಇಳ್ಕೊಂಡಿದ್ದಾರೆ. ಅಧಿಕಾರಿಗಳ ತಂಡ ವಿಜಯವಾಡದಲ್ಲಿ ಅಂದ್ರೆ ತಂಡದ ಮಾಸ್ಟರ್ ಮೈಂಡ್ ನನ್ನ ಬಂಧಿಸಿದ್ರು. ಈಗ ಎನ್ಐಎ ಕೂಡ ಎಂಟ್ರಿ ಆಗಿದೆ. ಈ ನೆಟ್ವರ್ಕ್ ನಲ್ಲಿದ್ದಂತಹ ಇತರ ಸದಸ್ಯರಿಗಾಗಿ ಎನ್ಐಎ ಮೆಗಾ ಆಪರೇಷನ್ ಕೂಡ ಮಾಡ್ತಾ ಇದೆ. ಆನ್ಲೈನ್ ಮೂಲಕ ಯುವಕರ ಬ್ರೈನ್ ವಾಶ್ ಮಾಡುವಂತಹ ಟೆರರ್ ತಂಡ ಇದು. ಈ ತಂಡದ ಜಾಲವನ್ನ ಶೋಧಕ್ಕೆ ಇಳಿದಿದೆ ಎನ್ಐಎ ಅಧಿಕಾರಿಗಳು. ಇವತ್ತು ವಿಜಯವಾಡದಲ್ಲಿ ತಂಡದ ಮಾಸ್ಟರ್ ಮೈಂಡ್ ಅನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಆನ್ಲೈನ್ ಮುಖಾಂತರವಾಗಿ ಯುವಕರನ್ನ ಟ್ರೈನ್ ಮಾಡುವಂತಹ ತಂಡ ಈಗ ಗೊತ್ತಾಗಿದೆ ಯಾರು ಅಂತ ಹೇಳ್ಬಿಟ್ಟು. ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸೊ ಆನ್ಲೈನ್ ಮುಖಾಂತರವಾಗಿ ನಾವು ಗಮನಿಸ್ತಾ ಹೋಗ್ತಾ ಇದೀವಿ, ಆನ್ಲೈನ್ ನಲ್ಲಿ ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇತ್ತು ಅಂತ ಹೇಳಿ. ಸಣ್ಣ ಪುಟ್ಟ ಅವಾಂತರಗಳಿಗೆ ನಾವು ತಲೆ ಕೆಡಿಸ್ಕೊಳ್ತಾ ಇದ್ವಿ. ಬಟ್ ಭಯೋತ್ಪಾದನೆಯನ್ನ ಆನ್ಲೈನ್ ಮುಖಾಂತರವಾಗಿ ಯುವಕರನ್ನ ತಯಾರು ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ, ನಮ್ಮ ಸಮಾಜ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ಕಡೆ ಆನ್ಲೈನ್ ಮೂಲಕ ಯುವಕರನ್ನ ಟೆರರಿಸಂಗೆ ಬಳಸಿಕೊಳ್ಳುವಂತಹ ಜಾಲ ಇದೆಯಲ್ಲ, ಈ ಜಾಲ ಯಾವ ಮುಖಾಂತರವಾಗಿ ಅವ್ರನ್ನ ಬಳಸ್ಕೊಳ್ತಾ ಇತ್ತು? ವಾಟ್ಸಪ್ ಮುಖಾಂತರವಾಗಿ, ಜೊತೆಗೆ ಟೆಲಿಗ್ರಾಮ್ ಇರಬಹುದು, ಡಾರ್ಕ್ ವೆಬ್ ಮುಖಾಂತರವಾಗಿ ಯುವಕರನ್ನ ಬ್ರೈನ್ ವಾಶ್ ಮಾಡುವಂತಹ ತಂಡ ಇದು. ದೇಶದ ಒಳಗೆ ಅಷ್ಟೇ ಅಲ್ಲ, ಗಡಿಯಾಚೆಗೂ ಕೂಡ ಈ ಟೆರರ್ ಜಾಲ ವ್ಯಾಪಿಸಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ನೋಡಿ, ಗಮನಿಸ್ತಿದ್ದೀವಿ ನಾವು, ಮೈಸೂರು, ಬೆಂಗಳೂರು ಈ ಸುತ್ತಮುತ್ತ ಇರುವಂತಹ ಯುವಕರನ್ನ ಸಾಮಾನ್ಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಈಗ ಉತ್ತರ ಕರ್ನಾಟಕದ ಭಾಗಕ್ಕೂ ಕೂಡ ಇದು ವ್ಯಾಪಿಸ್ತಾ ಇದೆ. ಬಳ್ಳಾರಿ, ದಾವಣಗೆರೆಗೂ ಕೂಡ ಈ ಜಾಲದ ನಂಟು ಹರಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನಿದು ಆನ್ಲೈನ್ ಟೆರರ್ ಪ್ರಚಾರ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಎದುರಾಗುತ್ತೆ. ಈಗ ನಮಗೆ ಪ್ರಶ್ನೆ ಎದುರಾಗ್ತಾ ಇರುವಂತದ್ದು ಏನಿದು ಆನ್ಲೈನ್ ಟೆರರ್ ಪ್ರಚಾರ ಅನ್ನುವಂಥದ್ದು. ಆನ್ಲೈನ್ ನಲ್ಲಿ ಈ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಎದುರಾಗುತ್ತೆ. ನೋಡಿ, ಮಾರ್ಚ್ ನಲ್ಲಿ ವಿಜಯವಾಡದಲ್ಲಿ ರೆಹಮತ್ ಉಲ್ಲಾ ಶರೀಫ್ ಎಂಬಾತನ ಬಂಧನ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಜಕೀರ್ ನಾಯಕ್ ಮುಂತಾದ ಇಸ್ಲಾಮಿಕ್ ಪ್ರಚಾರದಲ್ಲಿ ಅಂದ್ರೆ ಪ್ರಭಾವಕ್ಕೆ ರೆಹಮತ್ ಉಲ್ಲಾ ಒಳಗಾಗಿದ್ದ ಅನ್ನುವಂತಹ ಅನುಮಾನ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಯಾರೆಲ್ಲ ಇದರಲ್ಲಿ ಒಳಗಾಗಿದ್ದಾರೆ ಅಂದ್ರೆ ಯಾರೆಲ್ಲ ಈ ಪ್ರಚಾರಕ್ಕೆ ಒಳಗಾಗಿದ್ದಾರೆ, ಯಾರನ್ನೆಲ್ಲ ಅಂದ್ರೆ ಯುವಕರನ್ನ ತಮ್ಮಡೆಗೆ ಸೆಳೆದುಕೊಳ್ಳುವಂತಹ ಪ್ರಯತ್ನ ನಡೀತಾ ಇತ್ತು ಅಂತ ಹೇಳಿ ISIS ಮತ್ತು ಐಸಿಸ್ ಇರಬಹುದು, ಮತ್ತೆ ಮುಂತಾದಂತಹ ನಿಷೇಧಿತ ಟೆರರ್ ಸಂಘಟನೆ ಏನಿದೆ ಅದನ್ನ ಸೇರೋದಕ್ಕೆ ರೆಹಮತ್ ಉಲ್ಲಾ ನಿರ್ಧರಿಸಿದ್ದ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಅಂದ್ರೆ ಆನ್ಲೈನ್ ಈ ಒಂದು ಪ್ರಚಾರವನ್ನ ಮಾಡುವಂತಹ ಪ್ರಯತ್ನಕ್ಕೆ ಭಾರತದಲ್ಲಿ ಆನ್ಲೈನ್ ಮುಖಾಂತರವಾಗಿ ಒಂದು ಧರ್ಮ ಇರಬಹುದು, ಆ ಧರ್ಮದ ಪ್ರಚೋದಕ ಕಂಟೆಂಟ್ ಹರಡ್ತಾ ಇದ್ದ ಅನ್ನುವಂತಹ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಜಿಹಾದಿ ಮತ್ತು ಭಯೋತ್ಪಾದಕ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ದ ಈತ ಅನ್ನುವಂತಹ ಆರೋಪ. ಅಂದ್ರೆ ಯುವಕರನ್ನ ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ, ಭಯೋತ್ಪಾದನೆಗೆ ಅವರನ್ನ ಪ್ರಚೋದನೆ ಮಾಡೋದಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಇವರೆಲ್ಲ ಭಾಗಿಯಾಗಿದ್ರು. ಜಿಹಾದಿ ಮತ್ತು ಭಯೋತ್ಪಾದಕ ವಿಡಿಯೋಗಳನ್ನ
ಪ್ರಸಾರ ಮಾಡುವಂಥದ್ದು ಸಾಮಾನ್ಯವಾಗಿ ನಾವು ಗಮನಿಸಿದ್ದೀವಿ. ಯಾವಾಗಲೂ ಅವರನ್ನ ಒಂದು ಕಡೆ ಕರ್ಕೊಂಡೋಗಿ ಅವ್ರನ್ನ ಟ್ರೈನ್ ಅಪ್ ಮಾಡೋದು, ಯಾವ ರೀತಿಯಾಗಿ ಅವರು ಬೇರೆ ಬೇರೆ ದೇಶಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಥವಾ ಮಾಡಬಾರ್ದು, ಯಾವ ರೀತಿಯಾಗಿ ಗನ್ ಅನ್ನ ಯೂಸ್ ಮಾಡಬೇಕು ಅನ್ನೋದರ ಕುರಿತಾಗಿ ಅವರು ಟ್ರೈನ್ ಅಪ್ ಮಾಡ್ತಾ ಇದ್ರು. ಬಟ್ ಆದ್ರೆ ಈಗ ಆನ್ಲೈನ್ ಮುಖಾಂತರವಾಗಿ ಅವರು ಯಾವ ರೀತಿಯಾಗಿ ಟ್ರೈನ್ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ ಅನ್ನ ಅವ್ರನ್ನ ಪ್ರಚೋದನೆ ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ. ಆನ್ಲೈನ್ ನಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಿದ್ದೀವಿ ನೋಡಿ, ರೆಹಮತ್ ಉಲ್ಲಾ ಇದ್ದಾನಲ್ಲ, ಐಸಿಸ್ ಜೊತೆ ಲಿಂಕ್ ಇತ್ತು ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಇನ್ನು ಗುಂಪಿನ ಸಂಪರ್ಕಕ್ಕೆ ಬಂದಿದ್ದ ಅನ್ನುವಂಥದ್ದು ಕೂಡ ಇದೆ. ಇನ್ನ ರೆಹಮತ್ ಉಲ್ಲಾ ಐಸಿಸ್ ಜೊತೆ ಲಿಂಕ್ ಅನ್ನ ಇಟ್ಕೊಂಡಿದ್ದ, ಅದ್ರ ಜೊತೆಗೆ ಆ ಗುಂಪಿನ ಜೊತೆ ನಿರಂತರವಾದಂತಹ ಸಂಪರ್ಕವನ್ನ ಹೊಂದಿದ್ದ ಅನ್ನುವಂಥದ್ದು ಇದೆ. ಈ ಗುಂಪಿನಲ್ಲಿ ಬಳ್ಳಾರಿಯ ಅಬ್ದುಲ್ ಸಲಾಂ ಎಂಬಂತಹ ವ್ಯಕ್ತಿಯ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಅಬ್ದುಲ್ ಸಲಾಂ ಕೂಡ ಆನ್ಲೈನ್ ನಲ್ಲಿ ಅಂದ್ರೆ ಧರ್ಮ ಪ್ರಚೋದನೆಯಲ್ಲಿ ಆತ ಕೂಡ ಸಕ್ರಿಯ ಆಗಿದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನ ರೆಹಮತ್ ಉಲ್ಲಾ ಆನ್ಲೈನ್ ಧರ್ಮ ಪ್ರಚೋದನೆಗಾಗಿ ಅಬ್ದುಲ್ ಸಲಾಂ ಸಂಪರ್ಕಕ್ಕೆ ಬಂದಿದ್ದ, ಜೊತೆಗೆ ರೆಹಮತ್ ಉಲ್ಲಾ ಆನ್ಲೈನ್ ಧರ್ಮ ಪ್ರಚಾರಕ್ಕಾಗಿ ಅಬ್ದುಲ್ ಸಲಾಂ ಸಂಪರ್ಕಕ್ಕೆ ಆತ ಕೂಡ ಬಂದಿದ್ದ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂತದ್ದು. ಯಾಕಂದ್ರೆ ಎನ್ಐ ಅಧಿಕಾರಿಗಳು ಸಾಕಷ್ಟು ಜಾಲವನ್ನ ಹುಡುಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಖಲೀಫತ್ ಚಳವಳಿ ಹರಡೋದು ಕೂಡ ಇವರೆಲ್ಲರ ಮುಖ್ಯ ಉದ್ದೇಶ ಆಗಿತ್ತು ಅನ್ನುವಂಥದ್ದು ಈಗ ಮಾಹಿತಿ ಸಿಗ್ತಾ ಇದೆ. ಇನ್ನು ಟೆರರ್ ಕೃತ್ಯದ ಹಿನ್ನೆಲೆಯಲ್ಲಿ ಅಬ್ದುಲ್ ಸಲಾಂನನ್ನ ಎನ್ಐಎ ಕೂಡ ಬಂಧಿಸಿರ್ತಾರೆ. ಇನ್ನ ಬಳ್ಳಾರಿಯ ಅಬ್ದುಲ್ ಸಲಾಂ ನಿವಾಸವನ್ನ ಎನ್ಐಎ ಇಂಚಿಂಚು ಕೂಡ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಎನ್ಐಎ ಅಧಿಕಾರಿಗಳು ಇಂಚಿಂಚು ಶೋಧ ಕಾರ್ಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕೇವಲ ದಕ್ಷಿಣ ಕರ್ನಾಟಕ ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈ ಒಂದು ಜಾಲ ಹರಡ್ತಾ ಇರೋದನ್ನ ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಅಬ್ದುಲ್ ಸಲಾಂನ ಈಗ ವಶಕ್ಕೆ ತೆಗೆದುಕೊಂಡು ಆತ ಲಾರಿ ಡ್ರೈವರ್ ಆಗಿದ್ದ. ಆದ್ರೆ ಈತನಿಗೂ ಮತ್ತು ಐಸಿಸ್ಗೂ ಯಾವ ರೀತಿಯಾದಂತಹ ಸಂಬಂಧ, ಮತ್ತೆ ಆನ್ಲೈನ್ ಮುಖಾಂತರವಾಗಿ ಈ ಹುಡುಗರನ್ನ, ಇವತ್ತಿನ ಯೂತ್ಗಳನ್ನ, ಈ ಬಿಸಿ ರಕ್ತದ ಯೂತ್ಗಳಿದಾರಲ್ಲ, ಏನೋ ಒಂದು ದೇಶದಲ್ಲಿ ಏನೋ ಒಂದು ಬದಲಾವಣೆಗಳನ್ನ ಮಾಡ್ಬಿಡ್ಬೇಕು ಅಥವಾ ಇನ್ನೇನೋ ಮಾಡಬೇಕು ಅನ್ನುವಂತಹ ಉತ್ಸಾಹ ಅವರಲ್ಲಿ ಇರುತ್ತೆ. ಅಂತವರನ್ನ ಹುಡುಕಿ ಹೆಕ್ಕಿ ತೆಗೆಯುವಂತಹ ಪ್ರಯತ್ನವನ್ನ ಇವರು ಮಾಡ್ತಾರೆ. ಅವರನ್ನ ತಾವಿರುವಂತಹ ಜಾಗಗಳಿಗೆ ಕರೆಸ್ಕೊಳ್ಳೋದಕ್ಕಿಂತ ಬದಲಾಗಿ ಇವತ್ತು ಏನು ಸೋಷಿಯಲ್ ಮೀಡಿಯಾ ಇಷ್ಟು ಮುಂದುವರೆದಿದೆ, ಅದನ್ನ ಬಳಕೆ ಮಾಡಿಕೊಂಡು ಅವ್ರಿಗೆ ಟ್ರೈನ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಸುಮಾರು 7 ರಾಜ್ಯಗಳಲ್ಲಿ ಇವತ್ತು ಏಕಕಾಲದಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ರೇಡ್ ಅನ್ನ ಮಾಡಿದ್ದಾರೆ. ಆನ್ಲೈನ್ ಟೆರರ್ ಪ್ರಚಾರಕ್ಕೂ ಜೊತೆಗೆ ಬಳ್ಳಾರಿಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಅನ್ನುವಂತಹ ಲಿಂಕ್ಗಳನ್ನ ಕಂಡುಹಿಡಿಯುವಂತಹ ಪ್ರಯತ್ನಕ್ಕೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಎನ್ಐಎ ಅಧಿಕಾರಿಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ಜಾಲವನ್ನ ಪತ್ತೆ ಹಚ್ಚುವಂತಹ ಪ್ರಯತ್ನದಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಮುಂದಾಗಿರುವಂತದ್ದು. ಸೊ ಇಷ್ಟು ದಿನಗಳವರೆಗೂ ನಾವು ಆನ್ಲೈನ್ ನಲ್ಲಿ ಏನೆಲ್ಲ ಕ್ರೆಡಿಟ್ ಕಾರ್ಡ್ ಮಿಸ್ ಆಯ್ತು ಅಥವಾ ಡಿಜಿಟಲ್ ಅರೆಸ್ಟ್ ಆಗಿದೆ ಅನ್ನುವಂತಹ ಮಾತುಗಳನ್ನ ಕೇಳ್ತಾ ಇದ್ವಿ. UPA ನಲ್ಲಿ ಏನೇನೋ ಮಿಸ್ಟೇಕ್ ಆಗಿದೆ ಅಂತ, ಇದೇ ದೊಡ್ಡ ವಿಚಾರ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಸೈಬರ್ ಕ್ರೈಮ್ ಮುಖಾಂತರವಾಗಿ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇತ್ತು. ಬಟ್ ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾವನ್ನ, ಇವತ್ತು ಆನ್ಲೈನ್ ಮುಖಾಂತರವಾಗಿ ನೋಡಿ ಯಾವ ರೀತಿಯಾಗಿ ವಾಟ್ಸಪ್ ಅನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಬಳಸ್ಕೊಂಡು ಯುವಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಇವತ್ತು ಬಿಸಿ ರಕ್ತದ ಯುವಕರು ಯಾರೆಲ್ಲ ಇದ್ದಾರೆ ಅಂತವರನ್ನ ಈ ಜಿಹಾದಿಗಳು ತಮ್ಮತ್ತ ಸೆಳೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಅವ್ರನ್ನ ಬಳಸ್ಕೊಂಡು ಭಾರತವನ್ನ ಹಾಳು ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಸೂತ್ರ ಏನು ಅನ್ನುವಂತಹ ಪ್ರಶ್ನೆ, ಇದಕ್ಕೆ ಮುಕ್ತಿನೇ ಇಲ್ವಾ? ಇದುವರೆಗೂ ಅವರ ಎಲ್ಲೋ ಒಂದು ಕಡೆ ಬೇರೆ ಆಧಾರ್ ಕಾರ್ಡ್ಗಳನ್ನ ಇಟ್ಕೊಳ್ಳೋದು ಅಥವಾ ಇನ್ನೆಲ್ಲೋ ಮನೆ ಮಾಡ್ಕೊಂಡಿರೋದು, ಬಾಡಿಗೆಗಿರೋದು, ಅಥವಾ ಮುಸ್ಲಿಂಗಳು ಹಿಂದೂಗಳು ಅನ್ನುವಂಥ ರೀತಿನಲ್ಲಿ ಬದಲಾವಣೆ ಮಾಡ್ಕೊಂಡಿರುವಂಥದ್ದು, ಅವ್ರು ಯಾವ ದೇಶದಿಂದ ಬಂದು ಇಲ್ಲಿ ನೆಲೆ ಊರಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆ ಬಾಡಿಗೆದಾರರಿಗೆ ಕೊಟ್ಟಿರುವಂತಹ ಮಾಹಿತಿಗಳು ಕೂಡ ತಪ್ಪಿರ್ತಾ ಇತ್ತು. ಅವರಿಗೆ ಟ್ರೈನಿಂಗ್ ಕೊಡುವಂತಹ ಪ್ರಯತ್ನಗಳಾಗ್ತಿತ್ತು ಯಾವುದೋ ಒಂದು ಪ್ರದೇಶದಲ್ಲಿ ಅಥವಾ ಅವ್ರಿರುವಂತಹ ಜಾಗಗಳಿಗೆ ಕರೆಸ್ಕೊಂಡು. ಆದ್ರೆ ಅವ್ರಿರುವಂತಹ ಜಾಗದಲ್ಲಿನೇ ಇವಾಗ ಆನ್ಲೈನ್ ಮುಖಾಂತರವಾಗಿ ಭಯೋತ್ಪಾದನೆಯನ್ನ ಯಾವ ರೀತಿ ಮಾಡಬೇಕು, ಹೇಗ್ ಮಾಡಬೇಕು ಅನ್ನುವಂಥದ್ದನ್ನ ಆನ್ಲೈನ್ ಮುಖಾಂತರವಾಗಿ ಟ್ರೈನ್ ಮಾಡ್ತಿದ್ದಾರೆ ಅಂತಂದ್ರೆ ಯು ಜಸ್ಟ್ ಇಮ್ಯಾಜಿನ್ ಯಾವ ಹಂತಕ್ಕೆ ಇವತ್ತು ಹೋಗ್ತಾ ಇದೆ ಅಂತ. ಇದರಿಂದ ಯಾರೆಲ್ಲ ಇರಬಹುದು ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನಿದು ಆನ್ಲೈನ್ ಟೆರರ್ ಪ್ರಚಾರ ಅನ್ನುವಂತಹ ಪ್ರಶ್ನೆ, ಐಸಿಸ್ ಮತ್ತು ಈ ಮುಂತಾದ ನಿಷೇಧಿತ ಈ ಟೆರರ್ ಸಂಘಟನೆ ಇದೆಯಲ್ಲ, ಇವ್ರುಗಳೇ ಇಂತಹ ಜಾಲಗಳನ್ನ ಹುಟ್ಟಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ರೆಹಮತ್ ಉಲ್ಲಾ ಟೆರರ್ ಗ್ಯಾಂಗ್ ಅಲ್ಲಿ ಇದ್ದಂತವನು, ಮತ್ತೆ ಭಾರತದಲ್ಲಿ ಆನ್ಲೈನ್ ಮುಖಾಂತರವಾಗಿ ಧರ್ಮ ಪ್ರಚೋದಕ
ಕಂಟೆಂಟ್ ಅನ್ನ ಹರಡ್ತಾ ಇದ್ದಾನೆ ಅನ್ನುವಂತಹ ಆರೋಪ. ಜಿಹಾದಿ ಮತ್ತು ಭಯೋತ್ಪಾದಕ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ದ ಈತ ಮಾರ್ಚ್ನಲ್ಲಿ ವಿಜಯವಾಡದಲ್ಲಿ ರೆಹಮತ್ ಉಲ್ಲಾ ಶರೀಫ್ ಎಂಬಾತನನ್ನ ಬಂಧನ ಮಾಡಿರ್ತಾರೆ. ಜಾಕಿರ್ ನಾಯ್ಕ್ ಮುಂತಾದ ಇಸ್ಲಾಮಿಕ್ ಪ್ರಚಾರಕರ ಪ್ರಭಾವಕ್ಕೆ ರೆಹಮತ್ ಉಲ್ಲಾ ಒಳಗಾಗಿರ್ತಾನೆ. ಐಸಿಸ್ ಸಂಘಟನೆ ಇದೆಲ್ಲವೂ ಕೂಡ ನಿಷೇಧಿತವಾದಂತಹ ಟೆರರ್ ಸಂಘಟನೆಗಳು. ಇದಕ್ಕೆ ಈತ ಸೇರೋದಕ್ಕೆ ನಿರ್ಧಾರ ಕೂಡ ಮಾಡಿರ್ತಾನೆ. ರೆಹಮತ್ ಉಲ್ಲಾ ಟೆರರ್ ಸಂಘಟನೆಗಳ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಈತ ಫಾಲೋ ಮಾಡ್ತಿದ್ದ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಿದೆ. ಭಾರತದಲ್ಲಿ ಆನ್ಲೈನ್ ಮುಖಾಂತರವಾಗಿ ಧರ್ಮ ಪ್ರಚೋದಕ ಕಾರ್ಯಗಳಲ್ಲಿ ಈತ ತೊಡಗಿದ್ದ ಅನ್ನುವಂತಹ ಆರೋಪ. ಜಿಹಾದಿ ಮತ್ತು ಭಯೋತ್ಪಾದಕ ವಿಡಿಯೋಗಳನ್ನ ಪ್ರಸಾರ ಮಾಡ್ತಾ ಇದ್ದ ಅನ್ನುವಂತಹ ಆರೋಪ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. SK ಉಮೇಶ್ ನಿವೃತ್ತ ಪೊಲೀಸ್ ಅಧಿಕಾರಿ ಇವಾಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ನೀವು ಗಮನಿಸ್ತಾ ಇದ್ದೀವಿ ನೋಡಿ, ನಾವು ಇವಾಗ ಭಯೋತ್ಪಾದನೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವ್ರು ಇರುವ ಕರ್ಕೊಂಡು ಹೋಗೋದು ಅಥವಾ ಅಲ್ಲಿ ಟ್ರೈನ್ ಅಪ್ ಮಾಡೋದನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇದ್ವಿ. ಬಟ್ ಇವತ್ತು ಆನ್ಲೈನ್ ನಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾಗಳನ್ನ ಈ ರೀತಿ ಬಳಕೆ ಮಾಡಿಕೊಂಡು ಭಯೋತ್ಪಾದನೆಯನ್ನ ಪ್ರಚೋದನೆ ಮಾಡುವಂತಹ ಕೆಲಸ ಕಾರ್ಯಗಳನ್ನ ನಡೀತಾ ಇದೆ. ಇದು ಯಾವಾಗಿಂದ ಪ್ರಾರಂಭ ಆಯ್ತು ನೋಡಿ? ಇದೇ ರೀತಿ ಆಗ್ಬಿಟ್ರೆ ಭಾರತದ ಮುಂದಿನ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಸರ್, ಏನ್ ಹೇಳ್ತೀರಾ? ಮೊದಲು ಈ ತರ ಒಂದು ಮತೀಯ ಭಾವನೆಗಳನ್ನ ಮತ್ತೆ ASIS ಆಕ್ಟಿವಿಟೀಸು, ಲಷ್ಕರಿ ತೊಯ್ಬಾಕ್ ಸಂಬಂಧಪಟ್ಟದ್ದು, AQIS ಈ ತರ ವಿಚಾರಧಾರೆಗಳನ್ನ ಒಂದೊಂದು ಕ್ಯಾಂಪ್ಗಳು ಮಾಡಿಕೊಂಡು ಕ್ಯಾಂಪ್ಗಳಲ್ಲಿ ಅವ್ರಿಗೆ ಬ್ರೈನ್ಗೆ ತುಂಬುವಂಥದ್ದು ಮತ್ತೆ ಅವ್ರನ್ನ ಜಿಹಾದಿಗಳಾಗಿ ಅವ್ರನ್ನ ತಯಾರು ಮಾಡ್ತಕ್ಕಂಥದ್ನ ನಾವು ಸುಮಾರು ಈ ರಾಜ್ಯದಲ್ಲಿ ಕೇಸ್ಗಳನ್ನ ನಾವು ಈಗಾಗ್ಲೇನೆ ದಾಖಲಾಗಿ ಮತ್ತೆ ಅವ್ರನ್ನ ಅರೆಸ್ಟ್ ಆಗಿ ಶಿಕ್ಷೆಗಳು ಸಹ ಆಗಿದಾವೆ. ಹೀಗೆ ಕಾಲಾಂತರದಲ್ಲಿ ಏನಾಗ್ತಾ ಇದೆ, ಅವರು ಈ ತರ ಜಿಹಾದಿಗಳ ಸಂಘಟನೆಗಳಿಗೆ ಸಂಬಂಧಪಟ್ಟಾಗೆ ಅವ್ರು ಏನಾದ್ರೂ ಈ ತರ ಎಲ್ಲಾದ್ರೂ ಒಂದ್ ಕಡೆ ಕ್ಯಾಂಪ್ ಮಾಡ್ತಾ ಇದಾರೆ ಮತ್ತೆ ಈ ತರ ಒಂದು ಚಟುವಟಿಕೆಗಳು ನಡೀತಾ ಇದಾವೆ ಅನ್ನುವಂತ ಮಾಹಿತಿಗಳು ಸಿಕ್ಕ ತಕ್ಷಣನೇ ಅವ್ರನ್ನ ದಸ್ತಗಿರಿ ಮಾಡಿ ಜೈಲ್ಗೆ ಹೋಗ್ತಕ್ಕಂಥದ್ದು ಆಗ್ತಾ ಇತ್ತು. ಈಗ ಏನಾಗ್ತಾ ಇದೆ, ಇನ್ನು ಮುಂದುವರೆದ ಭಾಗವಾಗಿ ಏನಾಗ್ತಾ ಇದೆ, ಈ ಆನ್ಲೈನ್ಗಳ ಮುಖಾಂತರನೇ ಮೆಂಬರ್ಗಳನ್ನ ಅದರಲ್ಲಿ ತಗೊಳ್ತಾರೆ. ಅಂದ್ರೆ ಈ ಡಾರ್ಕ್ ವೆಬ್ ನಲ್ಲಿ ಹಲವಾರು ಈ ತರದ ಅಪ್ಲಿಕೇಶನ್ಸ್ಗಳು ತುಂಬಾ ಮಾಡ್ಕೋತಾ ಇರ್ತಾರೆ. ಅದು ಕೆಲವಷ್ಟೆಲ್ಲ ತುಂಬಾ ಪ್ರಾಯೋಗಿಕವಾಗಿ ಬರ್ತಕ್ಕಂಥವೆಲ್ಲ ಪಾಕಿಸ್ತಾನ ಬೇಸ್ಡ್ ತುಂಬಾ ನಾವುಗಳು ಅದನ್ನ ಯಾವುದೋ ಏನು ಅಂತ ಅನ್ಬಿಟ್ಟು ನೀವು ಸಸ್ಪೆಕ್ಟ್ ಮಾಡೋಕ್ಕಾಗುದಿಲ್ಲ. ಆದ್ರೆ ನಮ್ಮ ಇಂಟೆಲಿಜೆನ್ಸ್ನವರು, ನಮ್ಮ ದೇಶದ ಇಂಟೆಲಿಜೆನ್ಸ್ನವರು ಅಷ್ಟು ಸುಲಭ ಕೂತ್ಕೊಂಡಿಲ್ಲ. ಈ ತರ ಯಾವುದೇ ತರವಾದಂತ ಒಂದೇ ಒಂದು ಡಾರ್ಕ್ ವೆಬ್ ಮುಖಾಂತರ ಒಂದೆಲ್ಲ ಒಂದು ಚಟುವಟಿಕೆಗೆ ಭಾಗವಹಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಪಾತಾಳದಲ್ಲಿ ಇದ್ರು ತೆಗೆದು ಈಚೆ ಅದು ಏನ್ ನಡೀತಾ ಇದೆ ಚಟುವಟಿಕೆನ ಅಂತ ಅನ್ನುವಂಥದ್ದನ್ನ ಭೇದಿಸುವಂತ ಶಕ್ತಿ ನಮ್ಮ IB-ನವರು ಮತ್ತೆ ನಮ್ಮ ಇಂಟೆಲಿಜೆನ್ಸ್ ಮತ್ತೆ ನಮ್ಮ NIA ಮತ್ತೆ ನಮ್ಮ ISD ನಮ್ಮ ಕರ್ನಾಟಕ ಪೊಲೀಸ್ಗಿದೆ. ಈಗ ಇವರು ಬಹಳ ಸುಲಭ, ಎಲ್ಲೂ ಏನು ಖರ್ಚಾಗುವಂತದ್ದಿಲ್ಲ, ಏನಿಲ್ಲ. ಬಟ್ ಅವ್ರನ್ನ ಒಳಗಡೆ ಸೇರಿಸ್ಕೊಳ್ಳುವಂಥದ್ದು, ಅವ್ರನ್ನ ರಿಕ್ರೂಟ್ ಮಾಡ್ಕೊಳ್ಳುವಂಥದ್ದು, ಅವ್ರನ್ನ ಒಳಗೆ ಸೇರಿಸ್ಕೊಂಡು ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಜಿಹಾದಿಗಳಾಗಿ ತಯಾರು ಮಾಡ್ತಕ್ಕಂಥದ್ದಷ್ಟೇನೆ. ಅಂದ್ರೆ ದೇಶದ ವಿರುದ್ಧವಾಗಿ ಎತ್ಕಡ್ತಕ್ಕಂಥದ್ದು, ದೇಶದ ಒಳಗಡೆ ಇಲ್ಲಿ ವಿಚಿತ್ರಕಾರಕ ಏನು ಇದೆಯಲ್ಲ ಚಟುವಟಿಕೆಗಳು ಮಾಡಿಸೋದಕ್ಕೆ ಅವ್ರನ್ನ ತಯಾರು ಮಾಡುವಂಥದ್ದು, ಮತ್ತೆ ಅದಕ್ಕೆ ಫಂಡಿಂಗೂ ಸಹ ಅದನ್ನ ತಯಾರಿ ಮಾಡಿ ಅಲ್ಲಿಂದ ಹೊರದೇಶಗಳಿಂದ ತರಿಸ್ಕೊಳ್ಳುವಂತ ಕೆಲಸವನ್ನ ಈ ಆನ್ಲೈನ್ ಲೇನ್ ರಿಕ್ರೂಟ್ ಮಾಡ್ತಾರೆ ನೋಡಿ. ಈ ತರ ಒಂದು ಇವು ಹಣದ ಆಮಿಷಗಳನ್ನ ಒಡ್ಡಿ ಮತ್ತೆ ಅವ್ರಿಗೆ ನೀವು ಅಕಸ್ಮಾತ್ ಇದ್ರಲ್ಲಿ ನೀವೇನಾದ್ರೂ ವಿನಮ್ರಾದ್ರೆ ಗೆದ್ರೆ ನಿಮ್ಗೆ ಎಲ್ಲ ನಿಮ್ಗೆ ಜನ್ನತ್ ಸಿಗುತ್ತೆ ಅಂತ ಅನ್ನುವಂಥದ್ನೆಲ್ಲಾನು ಚಿಕ್ಕ ಮಕ್ಕಳು ಮತ್ತೆ ಅವ್ರಿಗೆಲ್ಲ ತಲೆಗೆ ತುಂಬಿ ಪೂರ್ಣ ಪ್ರಮಾಣದ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಅನ್ಕೊಬಿಡ್ತೀವಿ ಏನ್ ಬ್ರೈನ್ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಎಲ್ಲ ಆಗೋಗ್ಬಿಡ್ತದ ಅಂತ. 100% ಬ್ರೈನ್ ವಾಶ್ ಮಾಡಿ ಅಂದ್ರೆ ಅವನ್ನ ಆ ಮನುಷ್ಯನಿಗೆ ಜಿಹಾದಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಎಲ್ಲಾ ತರವಾದಂತ ಸರ್ವ ಪ್ರಯತ್ನ ಮಾಡಿ. ಇಲ್ಲಿ ಒಂದು ಪ್ರಶ್ನೆ ಸರ್, ಈ ಬ್ರೈನ್ ವಾಶ್ ಮಾಡ್ತಾರಲ್ಲ ಇವ್ರು ಎಲ್ಲರೂ ಕೂಡ ಅಂದ್ರೆ ಹಿಂದೂಗಳೇ ಆಗಿರ್ತಾರ ಅಥವಾ ಮುಸ್ಲಿಂ, ಯಾವ ರೀತಿಯ ಇವ್ ಪಿಕ್ ಮಾಡುವಂತಹ ಯುವಕರು ಯಾವ ರೀತಿ ಆಗಿರ್ತಾರೆ ಅಂತ ಸಾಕಷ್ಟು ಕುತೂಹಲ ಇದೆ ಈ ವಿಚಾರದಲ್ಲಿ ಸರ್. ಇಲ್ಲ ನೋಡಿ, ಅದು ಏನಾಗ್ತದೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ತರ ಪಿಕಪ್ ಮಾಡ್ಕೊಂಡು ಅವ್ರನ್ನ ಬಡತನನ ಇವ್ರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಅವರಲ್ಲಿ ತುಂಬಾ ಬಡತನ ಇರ್ತದೆ ನೋಡಿ. ನಮ್ಮ ಯಾರು ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ, ನಮ್ಮ ಹಿಂದೂ ಕಮ್ಯುನಿಟಿನಲ್ಲಿ ಬಹಳ ಕಮ್ಮಿ, ಬಹಳ ಈ ತರದೆಲ್ಲ ಬ್ರೈನ್ ವಾಶ್ ಮಾಡುವಂತದ್ದು ಮತ್ತೆ ತಯಾರು ಮಾಡುವಂತದ್ದು, ಸೂಸೈಡಲ್ ಕ್ಯಾಂಪಿಗೆ ತಗೊಂಡೋಗಿ ಬಿಡುವಂತದ್ದು, ಆಮೇಲೆ ಸೂಸೈಡಲ್ ಒಂದು ಗ್ಯಾಂಗ್ ಸೇರುವಂತದ್ದು, ಇದೆಲ್ಲ ನಮ್ಮೆಲ್ಲ ಬಹಳ ಅತ್ಯಂತ ಕಮ್ಮಿ. ಆದ್ರೆ ಇದ್ರಲ್ಲಿ ಏನಾಗ್ತದೆ ಅಂತಂದ್ರೆ ಒಂದೊಂದು ಧರ್ಮದಲ್ಲೂ ಒಂದೊಂದು ತರ ಇದಾವೆ. ಆದ್ರೆ ಈ ನಮ್ಮಲ್ಲಿ ಏನು ಅಂತಂದ್ರೆ ನಮ್ಮ ವಿರುದ್ಧವಾಗಿ ಯಾರನ್ನ ಎತ್ಕಟ್ಬೇಕು, ನಮ್ಮ ದೇಶದವ್ರನ್ನ ಪಾಕಿಸ್ತಾನದವ್ರನ್ನ ವಿರುದ್ಧವಾಗಿ ನಮ್ಮನ್ನ ಎತ್ಕಟ್ಬೇಕು, ಮತ್ತೆ
ಅವರು ಕೆಲವಷ್ಟೆಲ್ಲ ಏನು ಈ ಮತೀಯ ಭಾವನೆಗಳನ್ನ ಬಹಳ ಅತ್ಯಂತ ಹೆಚ್ಚಿಗೆ ಪ್ರಚಾರ ಮಾಡ್ತಾರೆ ನೋಡಿ. ಮತ್ತೆ ಈ ತರ ಬ್ರೈನ್ ವಾಶ್ ಮಾಡ್ತಕ್ಕಂಥವ್ರಿಗೆ 100% ಫಂಡಿಂಗ್ ಬರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಇಂಥ ಮಕ್ಕಳುಗಳನ್ನ, ಇಂಥ ಜನಗಳನ್ನ, ಇಂಥ ಹುಡುಗರುಗಳನ್ನ ಹುಡುಕಿ ಅವ್ರಿಗೆಲ್ಲ ಮಾತಾಡಿ ಅವ್ರನ್ನ ಎಲ್ಲೋ ಒಂದ್ ಜಾಗಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಹೇಳಿ ಅವ್ರಿಗೆ ಅಪ್ಲಿಕೇಶನ್ ಬಳಸುವಂತದ್ದು, ಮತ್ತೆ ಅಪ್ಲಿಕೇಶನ್ಗಳ ಮುಖಾಂತರ ಮಾತುಕತೆ ನಡೆಯುವಂತದ್ದು, ಮತ್ತೆ ಅವ್ರ ಹತ್ರ ಮೊಬೈಲ್ಗಳು, ಕರೆನ್ಸಿಗಳಿಲ್ಲ ಅಂದ್ರೆ ಅದನ್ನೂ ಹಾಕೊಡ್ತಾರೆ ಇವರು. ಅವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮೇಂಟೈನ್ ಮಾಡ್ತಾರೆ. ಹಾಗೆ ಅವ್ರನ್ನ ಕದ್ದು ಬಿಡ್ತಾರೆ. ಈ ಬಡತನ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಒಂದು ವೆಪನ್ ಆದ್ರೆ, ಇನ್ನೊಂದು ಏನ್ ಇಲ್ವಾ, ಹಾಗಾದ್ರೆ ಬರೀ ಬಡವರೇ ಬರ್ತಾ ಇದಾರಾ ಇದಕ್ಕೆ, ಟೆರರಿಸ್ಟ್ ಆಕ್ಟಿವಿಟೀಸ್ ಗಳಿಗೆ ಏನ್ ವಿದ್ಯಾವಂತರು ಬರ್ತಾ ಇಲ್ವಾ ಅಂದ್ರೆ, ಡಾಕ್ಟರ್ ವರ್ಗಗಳು ಬಂದಿದ್ದಾರೆ, ಅವ್ರನ್ನೂ ದಸ್ತಗಿರಿ ಮಾಡಿದೀವಿ ನಾವು. ಸೈಂಟಿಸ್ಟ್ಗಳು ಬಂದಿದ್ದಾರೆ, ಅವ್ರನ್ನೂ ದಸ್ತಗಿರಿ ಮಾಡಿದೀವಿ. ಆಮೇಲೆ ಎಷ್ಟೋ ಸಾಫ್ಟ್ವೇರ್ ಇಂಜಿನಿಯರ್ಗಳು ಈಗಾಗ್ಲೇನೆ ದಸ್ತಗಿರಿಯಾಗಿ ಜೈಲಲ್ಲಿ ಇರ್ತಕ್ಕಂಥ ನಿದರ್ಶನಗಳನ್ನ ನಾವು ನೋಡಿದ್ವಿ. ಮಧ್ಯದಲ್ಲಿ ಒಂದು ಇಂಟರಾಕ್ಟ್ ಮಾಡ್ತೀನಿ. ಇಷ್ಟು ಎಜುಕೇಟೆಡ್ ಇರುವಂತಹ ಡಾಕ್ಟರ್ಸ್ ಅಂತ ಹೇಳಿದ್ರಿ ಅಥವಾ ಇಂಜಿನಿಯರ್ಸ್ ಅಂತ ಹೇಳಿದ್ರಿ, ಏನ್ ಉದ್ದೇಶ ಇವ್ರಿಗೆ ಅಂತ? ಇಷ್ಟು ಎಜುಕೇಟೆಡ್ ಆಗಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಹ ಅನಿವಾರ್ಯತೆ ಏನಿದೆ ಇವ್ರಿಗೆ ಅಂತ? ಇಲ್ಲ, ಅವರ ಉದ್ದೇಶನೇ ಬೇರೆ. ಆಕ್ಚುಲಿ ಅವರ ಉದ್ದೇಶ ಏನು ಅಂತ ಅಂದ್ರೆ, ಪೂರ್ಣ ಪ್ರಮಾಣದ ಈ ದೇಶನ ಪೂರ್ಣ ಪ್ರಮಾಣದಲ್ಲಿ ಈ ದೇಶದಲ್ಲಿ ದೇಶ ಈಗಾಗ್ಲೇನೆ ಮುಸ್ಲಿಂ ದೇಶ ಅಂತಂದ್ರೆ ಇಸ್ಲಾಮಿಕ್ ಸ್ಟೇಟ್ ಅಂತಾನೆ ಕರೀದವರು ಈ ಭಾಗನ ನಮ್ದೆಲ್ಲನೂ ಇಸ್ಲಾಮಿಕ್ ಸ್ಟೇಟ್ ಆಗಿ ನಾವೆಲ್ಲ ಪೂರಾ ಈ ನಮ್ಮ ಏಷ್ಯನ್ ಕಂಟ್ರಿ ಏನಿದೆಲ್ಲ ಇಸ್ಲಾಮಿಕ್ ಸ್ಟೇಟ್ ಅಂತ ಅನ್ಬಿಟ್ಟು ಅಂತ ಅವ್ರು ಎಂದೂ ಯಾವತ್ತು ಭಾರತ ಯಾವತ್ತು ಹಿಂದೂ ಅನ್ನುವಂಥದ್ನ ಈ ಮೈಂಡ್ ವಾಶ್ ಮಾಡ್ತಾರಲ್ಲ, ಅವ್ರು ಹೇಳ್ಕೊಡುದೇ ಇಲ್ಲ. ಇದು ನಮ್ಮ ಜಾಗ, ಇದು ನಮ್ದನ್ನ ಬಲಾತ್ಕಾರವಾಗಿ ಕಿತ್ಕೊಂಡಿದ್ದಾರೆ. ನಾವುಗಳೇ 500-600 ವರ್ಷ ಈ ದೇಶವನ್ನು ಆಳದವರು. ನಮ್ಮಗಳ ತಳಹದಿಗಳೇ ಈ ದೇಶದಲ್ಲಿ ಇರ್ತಕ್ಕಂಥದ್ದು. ನಮ್ಮಿಂದ ಇದನ್ನ ವಾಪಸ್ ಕಿತ್ಕೊಬಿಟ್ಟಿದ್ದಾರೆ. ಈಗ ನಾವು ಏನಾದ್ರೂ ಮಾಡಿ ಈ ದೇಶವನ್ನ ನಾವು ಈ ಒಂದು ಇಸ್ಲಾಮಿಕ್ ಸ್ಟೇಟ್ ಮಾಡಬೇಕು, ಇಸ್ಲಾಮಿಕ್ ಕೆಲಫೇಟ್ ಅಂತ ಕರಿತೀವಿ ನಾವು ಇನ್ನೊಂದು ವಿದ್ಯೆಯಲ್ಲಿ. ಹಾಗೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ಒಟ್ಟಾರೆ ಏನು ಈ ತರದ ಸ್ಟೇಟ್ಗಳಿದಾವೆ ಅದು ವಾಪಸ್ ತಗೊಂಡು ನಾವು ಇಸ್ಲಾಮಿಕ್ ಸ್ಟೇಟ್ಗಳು ಮಾಡಬೇಕು. ಆಮೇಲೆ ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ಗಳು ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ, ಆ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಜನ್ನ ಸಿಗಲ್ಲ, ಸ್ವರ್ಗ ಸಿಕ್ಕಲ್ಲ. ಅಂದ್ರೆ ಕಫೀರ್ಗಳ ಜೊತೆ ಬದುಕಿದ್ರೆ ನಮಗೆ ಜನ್ನ ಸಿಗಲ್ಲ ಅನ್ನುವಂಥದ್ದು ಯಾರೋ ಈ ಹುಚ್ಚರು ಮೂರ್ಖರುಗಳು ಮಾತಾಡ್ಬಿಡ್ತಾರೆ. ಎಲ್ಲಾ ಮೌಲ್ಯಗಳು ಮಾತಾಡಲ್ಲ. ಕೆಲವಷ್ಟೆಲ್ಲ ಮತಾಂಧರು ಮೂರ್ಖರುಗಳಿಗೆ ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದಾರೆ. ಅಂತವ್ರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅಂತವ್ರನ್ನ ಇವರು ಅವರ ಷಡ್ಯಂತ್ರಕ್ಕೆ ಬಳಸ್ಕೊಂಡು ಇಂಥ ಅಮಾಯಕರುಗಳನ್ನ ಒಳಗಡೆ ಆ ಒಂದು ಇರ್ತಕ್ಕಂಥವ್ರನ್ನ ಬ್ರೈನ್ ವಾಶ್ ಮಾಡ್ಕೊಂಡು ಅವ್ರನ್ನ ತಯಾರು ಮಾಡ್ತಾರೆ. ತಯಾರು ಮಾಡುವಂತ ಸಮಯದಲ್ಲಿ ಏನಾಗ್ತದೆ, ಅವ್ರಿಗೆ ಕಂಪ್ಲೀಟ್ ಅವ್ರಿಗೆ ತೋರಿಸುವಂತದ್ದು, ಹೇಳುವಂಥದ್ದು, ಮಾತಾಡುವಂಥದ್ದು ಎಲ್ಲಾ ಪೂರ್ಣ ಪ್ರಮಾಣದಲ್ಲಿ ನಾವೇನು ಹಿಂದೂಗಳು ಮಾಡ್ತಾ ಇದೀವಿ, ಹಿಂದೂಗಳು ಏನು ನಡೀತಾ ಇದೆ, ಹಿಂದೂಗಳ ಅತ್ಯಾಚಾರಗಳೇನು, ಹಿಂದೂಗಳು ಯಾಕೆ ನಡೀತಾ ಇದೆ, ಎಲ್ಲೆಲ್ಲಿ ಯಾವ ದೇಶದಲ್ಲಿ ಯಾವಾಗೆಲ್ಲ ನಮ್ಮನ್ನೆಲ್ಲನೂ ಆಕ್ರಮಣ ಮಾಡ್ತಾ ಇದ್ದಾರೆ, ನಮ್ಮನ್ನು ಮುಗಿಸೋದಕ್ಕೆ ಈಗಾಗ್ಲೇನೆ ಹೇಗೆ ಮಧ್ಯಪ್ರಾಚ್ಯದಲ್ಲಿ ಯಾಗೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ ಬೇರೆ ಬೇರೆ ಧರ್ಮಗಳು. ಆ ಕಾರಣಕ್ಕೆ ನಾವುಗಳು ಈಗ ನೀವೆಲ್ಲ ಸಿದ್ಧರಾಗ್ಲಿಲ್ಲ ಅಂದ್ರೆ ನಾವು ಒಂದ್ ದಿವಸ ಪೂರ್ಣ ಪ್ರಮಾಣದಲ್ಲಿ ನಾಶ ಹೋಗ್ಬಿಡ್ತೀವಿ ಭೂಮಿಯಿಂದ. ಎಳೆಯ ಮನಸ್ಸುಗಳ ಮೇಲೆ ಪ್ರಭಾವ ಬೀರುತ್ತೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ಉತ್ತರ ಕರ್ನಾಟಕದ ಭಾಗದ ಜನರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಳ್ಳಾರಿ ಇರಬಹುದು, ದಾವಣಗೆರೆ ಇರಬಹುದು, ಇಂತಹ ಭಾಗದ ಹುಡುಗರನ್ನ ಅಂದ್ರೆ ಯುವಕರನ್ನ ಸೆಳಿತಾ ಇದ್ದಾರೆ ಅಂತೆ. ನೀವು ಹೇಳಿದ್ರಿ ಈ ಬಡತನವನ್ನ ಎನ್ಕ್ಯಾಚ್ ಮಾಡ್ತಾ ಇದ್ದಾರಂತೆ. ಇದೇ ಉದ್ದೇಶ ಆಗಿರಬಹುದಾ ನಿಮ್ಮ ಆಂಗಲ್ ಅಲ್ಲಿ? ಖಂಡಿತವಾಗ್ಲೂ ನೋಡಿ, ನಾವುಗಳು ಗುಲ್ಬರ್ಗಾದಲ್ಲಿ ಇದೇ ತರದ್ದು ಆನ್ಲೈನ್ ತುಂಬಾ ಚಟುವಟಿಕೆಗಳು ನಡೀತಿದೆ. ಎನ್ಐನವರು ಮತ್ತೆ ನಾವುಗಳು ನಿಕಟವಾಗಿ ಕೆಲಸ ಮಾಡ್ತಾ ಇದ್ವಿ ಒಂದಷ್ಟು ವರ್ಷ. ಅವಾಗ ಇಂಥ ಆನ್ಲೈನ್ಗಳಲ್ಲಿ ಹುಡುಗರುಗಳನ್ನ ಮತ್ತೆ ಬಡವ ಹುಡುಗರುಗಳನ್ನ ಕರ್ಕೊಂಡು ಬ್ರೈನ್ ವಾಶ್ ಮಾಡ್ತಕ್ಕಂಥ ಕೆಲಸವನ್ನ ನಾವೇನೆ ಆ ಸೈಟ್ಗಳನ್ನೆಲ್ಲನೂ ಮಾಡಿ ಅವ್ರನ್ನ ಪತ್ತೆ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿರ್ತಕ್ಕಂಥದ್ದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಪೂರ್ವಭಾವಿಯಾಗಿ ಹುಬ್ಳಿ, ಧಾರವಾಡ ಇಲ್ಲಿ ಅತಿ ಹೆಚ್ಚು ಈ ತರದ್ದು ಅಂದ್ರೆ ನಮ್ಮ ಗುಲ್ಬರ್ಗಾ ಮತ್ತೆ ಆ ಭಾಗದಲ್ಲಿ ಏನ್ ನಡೀತಿದ್ದು ಅಷ್ಟೇ ಹುಬ್ಳಿ ಧಾರವಾಡಲ್ಲಿ ನಡೆಯುತ್ತೆ. ಮತ್ತೆ ಅದಾದ್ಮೇಲೆ ನಮ್ಮ ಭಾಗಕ್ಕೆ ಬರ್ತಾ ಕಮ್ಮಿ ಆಗ್ತದೆ. ಸ್ವಲ್ಪ ದಾವಣಗೆರೆ, ಬೆಂಗಳೂರು ನಗರದಲ್ಲಿ ಸ್ವಲ್ಪ ಕಮ್ಮಿ. ಯಾಕೆಂತಂದ್ರೆ ಇಲ್ಲಿ ಚಟುವಟಿಕೆಗಳನ್ನ ನಿಯಂತ್ರಿಸೋದಕ್ಕೆ ಬಹಳ ಸಿಕ್ಕಾಬಟ್ಟೆ ಬಹಳ ಲೆವೆಲ್ ಅಲ್ಲಿ ಪ್ಯಾರಾಮೀಟರ್ಸ್ ಗಳಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗಳು ಕೆಲಸ ಮಾಡ್ತಾ ಇರ್ತವೆ. ಆ ಕಾರಣಕ್ಕೆ ಇಲ್ಲಿ ಅವರು ಏನಾರ ಪ್ರಯತ್ನ ಪಟ್ಟರು ನಮ್ಮ ಕೈಗೆ ಬೇಗ ಸಿಕ್ಕಾಕಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಎಲ್ಲೆಲ್ಲಿ ಈ ಬಡತನದ ರೇಖೆಗಿಂತ ಕೆಳಗಡೆ ವಾಸ ಮಾಡ್ತಾ ಇರ್ತಾರೋ ಜನ, ಅಂತ ಕಡೆ ಅಂತ ಹುಡುಗರುಗಳನ್ನ, ಅಂತ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅವ್ರನ್ನ ಆನ್ಲೈನ್ಗೆ ಸೇರಿಸ್ಕೊಂಡು ಅವ್ರಿಗೆಲ್ಲ ಫಂಡಿಂಗ್ ಮಾಡಿ ಅವ್ರಿಗೆ ಮೊಬೈಲ್ಗಳು ಕೊಡಿಸಿ ಅವ್ರಿಗೆ ಏನು ಬೇರೆ ಕೆಲಸನೇ ಮಾಡಬಾರ್ದು ಆ ತರ ಅವ್ರನ್ನ ತಯಾರು ಮಾಡ್ತಕ್ಕಂಥ ಕೆಲಸನ
ಅದಕ್ಕೆಲ್ಲ ದುಡ್ಡು ಬರುತ್ತೆ. ಅವರು ಈಸಿಯಾಗಿ ಅವರು ಏನು ಕೆಲಸ ಮಾಡದೆ ಅವರು ಇಂಥದ್ದೇ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥದ್ದಾಗ್ತದೆ. ಆ ಕಾರಣಕ್ಕೋಸ್ಕರನೇ ಈ ತರದ್ ನಡೀತಾ ಇದೆ ಅಂತ ಅನ್ನುವಂಥ ಕಡೆ ನಮ್ಮ ಲೋಕಲ್ ಪೊಲೀಸು, NIA, ISD ಮತ್ತೆ ನಮ್ಮ ಇಂಟೆಲಿಜೆನ್ಸ್ಗಳು ಇವೆಲ್ಲ ನಿಕಟವಾದ ಕಾಲಕ್ಕೆ ಸಮರ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.